Hi all, welcome back to my YouTube channel ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಅಗೇನ್ ಐ ಆಮ್ ಬ್ಯಾಕ್ ವಿತ್ ಒನ್ ಮೋರ್ ಸೂಪ್. ಮಕ್ಕಳಿಗೆ ಕಾರ್ನ್ ಸೂಪ್ ಹೇಗೆ ಮಾಡಿ ಕೊಡೋದು ಆ್ಯಂಡ್ ಇದನ್ನು ಕೊಡೋದ್ರಿಂದ ಏನೆಲ್ಲ ಲಾಭ ಆ್ಯಂಡ್ ಹೇಗೆ ಮಾಡೋದು. ಇಟ್ಸ್ ವೆರಿ ಸಿಂಪಲ್. 5 to 10 ಮಿನಿಟ್ಸಲ್ಲೆಲ್ಲ ಈ ಸೂಪ್ ರೆಡಿ ಆಗಿಬಿಡುತ್ತೆ. ಈ ಸೂಪ್ನ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸೊ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಬಟರ್ ಬೇಕಾಗುತ್ತೆ. ಅದಾದಮೇಲೆ ಒಂದು ಬೌಲಷ್ಟು ನಾನು ಕಾರ್ನ್ನ ತೊಗೊಂಡಿದ್ದೀನಿ, ಅಂತಂದರೆ ಆಲ್ರೆಡಿ ಬೇಯಿಸ್ಕೊಂಡು ಕಾರ್ನ್ನ ಇಟ್ಕೊಂಡಿದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಚಿಕ್ಕ ಗಾತ್ರದ ಈರುಳ್ಳಿ ಇದಕ್ಕೆ ಸಾಕಾಗುತ್ತೆ. ನಾನು ಕಡಿಮೆ ಸೂಪನ್ನೇ ಮಾಡ್ತಾಯಿದ್ದೀನಿ, ಜಾಸ್ತಿ ಕ್ವಾಂಟಿಟಿ ಇಲ್ಲ. ಆ್ಯಂಡ್ ಒಂದು ಕಾಲು ಭಾಗದಷ್ಟು ಟೊಮ್ಯಾಟೋನ ತೊಗೊಂಡಿದ್ದೀನಿ. ಟೊಮ್ಯಾಟೋನೂ ಸಹ ಚಿಕ್ಕ ಸ್ಲೈಸಸ್ ಆಗಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದೇ ಒಂದು ಹೆಸರು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಮಕ್ಕಳಿಗೆ ಕೋಲ್ಡ್ ಆಗಿದ್ರೆ, ಕಾಫ್ ಆಗಿದ್ರೆ ರಿಲೀಫ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಂಡ್ ಪಿಂಕ್ ಸಾಲ್ಟ್. ನಾನಿಲ್ಲಿ ಪಿಂಕ್ ಸಾಲ್ಟ್ನ ಯೂಸ್ ಮಾಡೋದು. ಅದಿತಿಗೆ ನಾನು ಅಡುಗೆಗೆ ಯೂಸ್ ಮಾಡೋದೇ ಪಿಂಕ್ ಸಾಲ್ಟ್. ಮೋರೋವರ್ ನಾವೂ ಅದನ್ನು ಯೂಸ್ ಮಾಡ್ತೀವಿ. ಫಸ್ಟ್ ಸ್ಟೆಪ್ ಏನು ಅಂತಂದರೆ, ಬೇಯಿಸ್ಕೊಂಡಿರುವಂತಹ ಕಾರ್ನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈ ಫೈನ್ ಪೇಸ್ಟ್ ಆದಮೇಲೆ ನಾವು ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ನಾನು ಯಾವುದೇ ರೀತಿ ನೀರನ್ನು ಹಾಕ್ಕೊಂಡಿಲ್ಲ. ಜೋಳದಲ್ಲೇ ಕೆಲವು ಅಂಶ ನೀರಿರುತ್ತೆ, ಅದರಲ್ಲೇ ನೀರಿರುತ್ತಲ್ಲ, ಸೊ ನಾನೇನು ನೀರು ಹಾಕ್ಕೊಂಡಿಲ್ಲ. ಈ ರೀತಿ ಫೈನ್ ಪೇಸ್ಟ್ ಆಗುತ್ತೆ. ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ ಒಂದು ಸ್ವಲ್ಪ ಬಟರ್ ಹಾಕಿ, ಬಟರ್ ಎಲ್ಲ ಕರಗಿದ ಮೇಲೆ ಬೆಣ್ಣೆ ಯೂಸ್ ಮಾಡ್ಬೋದು, ಎಣ್ಣೆನೂ ಸಹ ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ಬಟರ್ನ ಯೂಸ್ ಮಾಡಿದ್ದೀನಿ. ಸೂಪ್ಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಬಟರ್ನ ಯೂಸ್ ಮಾಡೋದ್ರಿಂದ. ಪರ್ಸ್ನಲ್ ಇನ್ಸ್ಟಾಗ್ರಾಮ್ ವಿಂಡೋಲ್ಲಿ ಮೆಸೇಜಸಲ್ಲಿ ತುಂಬ ನನಗೆ ಕ್ವೆಶ್ಚನ್ಸ್ ಬರುತ್ತೆ. ತುಪ್ಪ ಕೊಟ್ಟರೆ ಕೋಲ್ಡ್ ಆಗುತ್ತಾ, ಬೆಣ್ಣೆ ಕೊಟ್ಟರೆ ಕೋಲ್ಡ್ ಆಗುತ್ತಾ ಅಂತ. ಆ ರೀತಿ ಏನೂ ಆಗೋದಿಲ್ಲ. ತುಪ್ಪ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ತುಪ್ಪ ಅಂತಂದರೆ ಬಟರು ಇಲ್ಲಿ ಸ್ವಲ್ಪ ಕರೆಕ್ಟಾಗಿ ಬಂದಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕಿ ಸಾಟ್ ಮಾಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸಸ್ ಆಗಿ ಬೆಳ್ಳುಳ್ಳಿನ ನಾನು ಹಾಕಿದ್ದೀನಿ. ಈ ಒಂದು ಅರೋಮಾ ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಈ ಸೂಪ್. ಆ್ಯಸ್ ಐ ಪ್ರಾಮಿಸ್ಡ್, ಎಲ್ಲ ಸೂಪ್ನೂ ತೋರಿಸ್ತೀನಿ. ನಾನು ಯಾವ್ದು ಟ್ರೈ ಮಾಡಿದ್ದೀನಿ, ಡಿಫ್ರೆಂಟಾಗಿ ಯಾವ್ದು ಹೊಸದಾಗಿ ಟ್ರೈ ಮಾಡ್ತೀನಿ, ಎಲ್ಲ ಸೂಪ್ನು ತೋರಿಸ್ತೀನಿ ಅಂತ ಹೇಳಿದೆ. ಸೊ ಇದು ಕಾರ್ನ್ ಸೂಪ್. ಬೆಳ್ಳುಳ್ಳಿ ಸ್ವಲ್ಪ ಸಾಟ್ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ, ಚಿಕ್ಕ ಗಾತ್ರದ ಈರುಳ್ಳಿನ ಹಾಕಿ ಸಾಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಸಾಟ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾವು ಇದನ್ನು ಸಹ ಸಾಟ್ ಮಾಡ್ಕೊಳ್ಬೇಕು. ಸೂಪ್ಸ್ನ ನಾವು ಯಾವ ರೀತಿ ಕೊಡೋದು ಮಕ್ಕಳಿಗೆ ಅಂತಂದರೆ, ಇದನ್ನು ನಾವು ಸ್ನ್ಯಾಕ್ಸ್ ರೀತಿಯಲ್ಲಿ ಕೊಡಬಹುದು. ಈವ್ನಿಂಗ್ ಟೈಮ್ ಅಥವಾ ಮಿಡ್ ಸ್ನ್ಯಾಕ್, 11 o'clock ಹಾಗೆ ಮಧ್ಯಾಹ್ನ ಸ್ನ್ಯಾಕ್ ಕೊಡ್ತೀವಲ್ಲ ಮಾರ್ನಿಂಗ್ ಟೈಮಲ್ಲಿ, ಆ ಟೈಮಲ್ಲಿ ನಾವು ಮಕ್ಕಳಿಗೆ ಸ್ನ್ಯಾಕ್ ರೀತಿ ಈ ಸೂಪ್ಸ್ನ ಕೊಡ್ಬೋದು. ಈರುಳ್ಳಿ ಸಾಟ್ ಆದಮೇಲೆ ಟೊಮ್ಯಾಟೊ ಹಾಕ್ಕೊಂಡು, ಟೊಮ್ಯಾಟೊನು ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಕ್ಲೀನಾಗಿ ಸಾಟ್ ಮಾಡ್ಕೊಳ್ಬೇಕಾಗತ್ತೆ. ಮಕ್ಕಳಿಗೆ ಕೋಲ್ಡ್, ಕಾಫ್ ಮತ್ತು ಜ್ವರ ಬಂದಿದ್ದಾಗ ಈ ಸೂಪ್ನ ನಾವು ಟ್ರೈ ಮಾಡ್ಬೋದು. ಇಟ್ಸ್ ವೆರಿ ಹೆಲ್ದಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈಗ ಸಾಟ್ ಆದಮೇಲೆ ಈರುಳ್ಳಿ ಮತ್ತು ಟೊಮ್ಯಾಟೊ, ಕಾರ್ನ್ ಪೇಸ್ಟನ್ನ ನಾವು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಪೇಸ್ಟ್ನ ಹಾಕ್ಕೊಂಡು ಈ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಈಗಲೇ ನಾವು ವಾಟರ್ ಏನು ಹಾಕಬಾರ್ದು. ಇದರಲ್ಲಿರುವಂತಹ ಆಲ್ರೆಡಿ ನಾವು ಬಾಯ್ಲ್ಡ್ ಮಾಡ್ಕೊಂಡಿರ್ತೀವಿ. ಇನ್ನು 2 to 3 ಮಿನಿಟ್ಸ್ ಈ ರೀತಿ ನಾವು ಹೈ ಫ್ಲೇಮಲ್ಲಿ, ಅಂತಂದರೆ ಮೀಡಿಯಮ್ ಫ್ಲೇಮಲ್ಲೂ ಇಟ್ಕೊಳ್ಬಹುದು, ಈ ರೀತಿ ನಾವು ಸಾಟ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ಪೆಪ್ಪರ್ ಹಾಕೋದ್ರಿಂದ ಮಕ್ಕಳಿಗೆ ಕೋಲ್ಡ್, ಕಾಫ್ ಆಗಿದ್ರೂ ರಿಲೀಫ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಸೂಪ್. ಅದಿತಿಗೆ ಇದನ್ನು ನಾನು ಮಾಡ್ಕೊಡ್ತೀನಿ, ಅವ್ರಿಗೆ ಇಷ್ಟ ಆಗುತ್ತೆ. ಸೂಪ್ ಅಂತಂದರೆ ಇಟ್ಸ್ ಅವರ್ ಫೇವ್ರೆಟ್. ಕೆಲವೊಂದು ಸಲ ಸೂಪ್ ಇದ್ದಾಗ ಅದರಲ್ಲೇ ಅನ್ನನ ಮಿಕ್ಸ್ ಮಾಡಿ ಅದಿತಿಗೆ ತಿನ್ನಿಸ್ತೀನಿ, ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸೂಪ್. ಅವರೇ ಕೇಳ್ತಾರೆ ಸೂಪ್ ಅಂತ. ಇದಕ್ಕೆ ನಾನು 2 ಗ್ಲಾಸ್ ಅಷ್ಟು ವಾಟರ್ನ ಹಾಕ್ಕೊಂಡಿದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿನೇ ಮಾಡಿಕೊಂಡೆ, ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಂಡಿಲ್ಲ. ಏನಕ್ಕಂತಂದರೆ ಇದು ಅದಿತಿಗೆ ಮಾತ್ರ ಕೊಟ್ಟಿದ್ದೀನಿ ಆ್ಯಂಡ್ ನಾನು ಮಾತ್ರ ಕುಡಿದೆ. ಬ್ರೆಸ್ಟ್ ಫೀಡಿಂಗ್ ಮಾಮೀಸೂ ಸಹ ಇದನ್ನು ಕುಡಿಯೋದ್ರಿಂದ ಹಾಲು ಹೆಚ್ಚಾಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ತುಂಬ ಒಳ್ಳೆಯದು. ಈ ರೀತಿ ನೀರು ಹಾಕ್ಕೊಂಡ್ಮೇಲೆ ಎಲ್ಲನೂ ಮಿಕ್ಸ್ ಮಾಡಿ, ಉಪ್ಪು ಕರೆಕ್ಟಾಗಿದೆಯಾ, ಖಾರ ಕರೆಕ್ಟಾಗಿದೆಯಾ ಅಂತಂದರೆ, ಮೆಣಸೇನೆ ಇಲ್ಲಿ ಹಾಕಿರೋದು ಖಾರ, ಮಕ್ಕಳಿಗೆ ಜಾಸ್ತಿ ಯಾವುದೇ ರೀತಿ ಸ್ಪೈಸಸ್ ಏನೂ ಇರೋದಿಲ್ಲ, ತುಂಬ ಖಾರ ಅಂತ ಏನೂ ಅನಿಸಲ್ಲ. ಕರೆಕ್ಟಾಗಿದೆಯಾ ಟೇಸ್ಟ್ ಅಂತ ನೋಡಿಕೊಂಡು ಅದಾದಮೇಲೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಅಂತಂದರೆ ಕೋರಿಯಾಂಡರ್ ಲೀವ್ಸ್. ಚೆನ್ನಾಗಿ ಬಾಯ್ಲ್ ಆಗಬೇಕಿದು. 1 2 to 3 ಮಿನಿಟ್ಸ್ ಅಷ್ಟು ಬಾಯ್ಲ್ ಆದರೆ ಏನೇ ಹಸಿ ವಾಸನೆ ಇದ್ರೂ ಹೋಗುತ್ತೆ. ಕಾರ್ನ್ ಸೂಪೇ ಒಂಥರ ಡಿಫ್ರೆಂಟ್ ಅರೋಮಾ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕುಡಿಯೋದ್ರಿಂದ. ಈ ಕಾರ್ನ್ನ ನಾವು 6 months ಇಂದನೇ ಶುರು ಮಾಡಬಹುದು. ಬಾಯ್ಲ್ಡ್ ಕಾರ್ನ್ಸ್ನ, ಅಂದರೆ ಬೇಯಿಸಿರೋ ಕಾರ್ನ್ಸ್ನ ನಾವು ಮಕ್ಕಳಿಗೆ ಕೊಡ್ಬೋದು. ಈ ರೀತಿ ಸೂಪ್ನು ಸಹ ನಾವು 6 ತಿಂಗಳಿಂದನೇ ಶುರು ಮಾಡ್ಬೋದು. ತುಂಬ ಒಳ್ಳೆಯದು, ರಿಚ್ ಇನ್ ಪ್ರೋಟೀನ್ ಮತ್ತು ವಿಟಮಿನ್ಸ್ ಇರೋದ್ರಿಂದ ಈ ಕಾರ್ನ್ ಸೂಪ್ ಮಕ್ಕಳಿಗೆ ತುಂಬ ಒಳ್ಳೆಯದು. ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಅನಿಮಿಯಾ ಆಗೋದಿಲ್ಲ. ಆ್ಯಂಡ್ ನಿಮ್ಮ ಮಗುಗೆ ಏನಾರ ಕಾನ್ಸ್ಟಿಪೇಷನ್
ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ, ಬೋಲ್ ಸಿಸ್ಟಮ್ ಆ್ಯಂಡ್ ಗಟ್ ಸಿಸ್ಟಮ್ ಏನಾರ ಅಂದರೆ ಏನು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಮಗು ಮೋಷನ್ ಸರಿಯಾಗಿ ಪಾಸ್ ಮಾಡ್ತಿಲ್ಲ ಅಂತಂದರೆ ಯು ಶುಡ್ ಟ್ರೈ ದಿಸ್ ರೆಸಿಪಿ. ಈ ರೆಸಿಪಿ ಟ್ರೈ ಮಾಡೋದ್ರಿಂದ ಮಕ್ಕಳ ಬೋಲ್ ಸಿಸ್ಟಮ್ನೂ ಸಹ ಕರೆಕ್ಟ್ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಬಾಯ್ಲ್ ಆಯ್ತಲ್ಲ, ಆದಮೇಲೆ ಇದು ರೆಡಿ ಆಗುತ್ತೆ ಸೂಪು. ಇದನ್ನು ನಾವು ಮಕ್ಕಳಿಗೆ ಸರ್ವ್ ಮಾಡ್ಬೋದು. ಸ್ವಲ್ಪ ಬಿಸಿ ಹಾರಿದ್ಮೇಲೆ ನಾವು ಮಕ್ಕಳಿಗೆ ಕೊಡ್ಬೋದು. ನಾನು ಕ್ವಾಂಟಿಟಿ ಕಡಿಮೆನೇ ಮಾಡ್ಕೊಂಡಿದ್ದೆ. ನಿಮ್ಮ ಮನೆಗೆ ಎಷ್ಟು ಬೇಕು, ನಿಮ್ಮ ಮಗುಗೆ ಎಷ್ಟು ಬೇಕು ಅನ್ನುವಂಥ ಕ್ವಾಂಟಿಟಿ ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಸೊ ಇದಾಗಿತ್ತು ಕಾರ್ನ್ ಸೂಪ್. ವೆರಿ ಹೆಲ್ದಿ, ವೆರಿ ಕ್ವಿಕ್ ರೆಸಿಪಿ. ಮಕ್ಕಳಿಗೆ ಕೋಲ್ಡ್, ಕಾಫ್, ಫೀವರ್ ಆಗಿದ್ದರೆ ಈ ರೆಸಿಪಿನ ಕೊಡ್ಬೋದು. ಆ್ಯಂಡ್ ಇದರಿಂದ ವೆಯ್ಟ್ ಗೇನ್ ಸಹ ಆಗುತ್ತೆ. ವೆಯ್ಟ್ ಗೇನ್ ಅಂತಂದರೆ ಮಕ್ಕಳು ಹೆಲ್ದಿ ವೆಯ್ಟ್ನ ಮೇಂಟೈನ್ ಮಾಡೋದಕ್ಕೆ ಈ ಒಂದು ಕಾರ್ನ್ ಸೂಪ್ ಹೆಲ್ಪ್ ಮಾಡುತ್ತೆ. ಸೊ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.